ಗಣಿ ವಾಹನಗಳ ಸಂಚಾರದಿಂದ ಹದಗೆಟ್ಟ ರಸ್ತೆಯಲ್ಲಿದ್ದ ಗುಂಡಿಗೆ ಗಿಡ ನೆಟ್ಟು ಆಕ್ರೋಶ ಹೊರಹಾಕಿದ ಸ್ಥಳೀಯರು ಮತ್ತು ಗ್ರಾಮಸ್ಥರು. ಕಲ್ಲು ಗಣಿಗಾರಿಕೆಗೆ ಸಂಬಂಧಿಸಿದ ವಾಹನಗಳ ಸಂಚಾರದಿಂದ 4-5 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟು ಗುಂಡಿ ಬಿದ್ದಿದ್ದು, ರಸ್ತೆ ಗುಂಡಿಗಳಿಗೆ ಗಿಡ ನೆಡುವ ಮೂಲಕ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಜಾವಗಲ್ ಹೋಬಳಿಯ ಅರಕೆರೆ ಗ್ರಾಮದಲ್ಲಿ ಸರಿಸುಮಾರು 200 ಎಕರೆ ಭೂ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದು, ಪ್ರತಿನಿತ್ಯ ನೂರಾರು ಭಾರಿ ಪ್ರಮಾಣದ ಲಾರಿಗಳು ಗ್ರಾಮದ ಮುಖ್ಯ ರಸ್ತೆಯಲ್ಲಿಯೇ ಸಂಚರಿಸುತ್ತವೆ. ಅಷ್ಟೇ ಅಲ್ಲದೆ ಹಿರಿಯೂರು, ಬೈರಾಂಬುದಿ, ಕಾಚಿಘಟ್ಟ ಸೇರಿದಂತೆ 4-5 ಊರುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀರಾ ಹದಗೆಟ್ಟಿದ್ದು, ಸಣ್ಣ ಪ್ರಮಾಣದ ವಾಹನಗಳು ಸಂಚರಿಸದಂತಾಗಿದೆ. ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಗಣಿ ಮಾಲೀಕರುಗಳಿಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಮನವಿ ಮಾಡಿದ್ದರೂ ಸಹ ಯಾವುದೇ ರೀತಿಯ ಸ್ಪಂದನೆ ಸಿಗದ ಕಾರಣ ಸ್ಥಳೀಯರು ರಸ್ತೆಯಲ್ಲಿದ್ದ ಭಾರೀ ಪ್ರಮಾಣದ ಗುಂಡಿಗಳಿಗೆ ಗಿಡ ನೆಡುವ ಮೂಲಕ ಪ್ರತಿಭಟನೆ ನಡೆಸಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಉಪಾಧ್ಯಕ್ಷ ಲೋಕೇಶ್ ಮಾತನಾಡಿ, ಗಣಿ ಬಾಧಿತ ಪ್ರದೇಶಗಳಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ರಸ್ತೆ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಎಂದು ಭರವಸೆ ನೀಡಿರುವ ಅನೇಕರ ಹೇಳಿಕೆಗಳು ಹುಸಿಯಾಗಿದೆ. ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಅರಕೆರೆ ಮುಖ್ಯ ರಸ್ತೆಯ ಗಡಿಯಿಂದ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ 4-5 ವರ್ಷದಿಂದ ಗುಂಡಿ ಬಿದ್ದಿದ್ದರೂ ಸಹ ಯಾರೂ ಕೂಡ ತಿರುಗಿ ನೋಡುತ್ತಿಲ್ಲ. ಪ್ರತಿಯೊಬ್ಬ ಸವಾರರು ಜೀವ ಕೈಯಲ್ಲಿಡಿದು ಓಡಾಡುವಂತಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಹತ್ತಿರ ಬರುತ್ತಿದೆ. ನಮ್ಮ ಬಲ ಏನೆಂಬುದನ್ನು ತೋರಿಸುತ್ತೇವೆ. ಈ ಭಾಗದಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಇದೇ ರೀತಿ ಮುಂದುವರೆದರೆ ಜಾವಗಲ್ ಹೋಬಳಿ ಭಾಗದ ಜನರೊಂದಿಗೆ ಉಗ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಅವರು ತಿಳಿಸಿದರು. ಕೋಟ್ಯಾಂತರ ರೂಪಾಯಿ ಆದಾಯ ಪಡೆಯುವ ಸರ್ಕಾರ ಹಾಗೂ ಗಣಿ ಮಾಲೀಕರಿಗೆ ಸಾರ್ವಜನಿಕರ ಜೀವ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಅಷ್ಟೇ ಅಲ್ಲದೆ ರಸ್ತೆ ಕನಿಷ್ಠ ಪಕ್ಷ ಮಣ್ಣು ಹಾಗೂ ನೀರು ಹಾಕಿಸುವ ಕೆಲಸವೂ ಸಹ ಸರಿಯಾದ ರೀತಿಯಲ್ಲಿ ಆಗುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದೇ ಇದ್ದರೆ ಈ ಸಮಸ್ಯೆ ಇದೇ ರೀತಿ ಮುಂದುವರೆದರೆ ಪ್ರತಿಭಟನೆಯ ಸ್ವರೂಪ ಬದಲಿಸಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ದಲಿತ ಮುಖಂಡ ಪ್ರದೀಪ್ ಮಾತನಾಡಿ, ಅಭಿವೃದ್ಧಿ ಮಾಡಿದ್ದೇವೆ, ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಸುಳ್ಳು ಹೇಳುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಭಾಗದಲ್ಲಿ ಒಮ್ಮೆ ಸಂಚರಿಸಲಿ. ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗಿದೆ. ಮಳೆಗಾಲದಲ್ಲಂತೂ ನಡೆದಾಡಲು ಅಸಾಧ್ಯವಾಗಿದೆ. ರಸ್ತೆ ಗುಂಡಿಗಳನ್ನು ಮುಚ್ಚಿ ಸುಗಮ ಸಂಚರಿಸುವಂತೆ ತಕ್ಷಣವೇ ಶಾಸಕರು ಮತ್ತು ಅಧಿಕಾರಿಗಳು ಈ ರಸ್ತೆ ದುರಸ್ತಿಪಡಿಸದಿದ್ದರೆ ಅನುಮತಿ ಪಡೆದು ಮುಖ್ಯ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಲಾಗುವುದು ಎಂದರು. ಈ ವೇಳೆ ಸ್ಥಳೀಯ ಮುಖಂಡರಾದ ಜಯರಾಮ್, ಅಣ್ಣಪ್ಪ, ಕಿರಣ್, ಶರತ್, ಕುಮಾರ್, ಮುತ್ತು, ಸ್ವಾಮಿ, ಸಂಜಯ್, ಮಂಜುನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಲೋಕೇಶ್ ಅಂತೇಳ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಸಾಂಸ್ಕೃತಿಕ ಯುವಕ ಸಂಘದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಈ ಪರಿಸ್ಥಿತಿ ಇವತ್ತಿನ ಅಲ್ಲ ಸರ್, ಇದು ಸುಮಾರು 5-6 ವರ್ಷದಿಂದ ಆಯಿತು. ಕ್ರಷರ್ ಬಂದಿಲ್ಲಿ 10 ವರ್ಷದ ಬಡ್ಡಿಗೆ ಬಂತು ಸರ್. ಇವತ್ತಿಂದಲೂ ಕೂಡ ಎಷ್ಟೇ ಓನರ್ಗಳಿಗೂ ನಾವು ಗಮನಕ್ಕೆ ಹಾಕಿ ರೋಡ್ ಗಮನಕ್ಕೆ ಹಾಕಿದ್ವಿ. ಯಾವ ಥರದ ಆ ಕಡೆಯಿಂದ ಯಾವುದೇ ಥರದ ಸೂಕ್ತ ಮಾಹಿತಿ ಬಂದಿಲ್ಲ. ಇನ್ನೊಂದೇನು ಅಂತಂದರೆ ರೋಡ್ ಮಾಡಬೇಕು. ಅವ್ರಿರೋದು ಏನು ಅಂತಂದರೆ ರೋಡ್ ಮಾಡ್ಬೇಕು. ರೋಡ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಯಾವುದೇ ಥರ ರೋಡ್ ಮಾಡಿಲ್ಲ ಇವತ್ತವರೆಗೂ. ಆಮೇಲೆ ಇನ್ನೊಂದೇನು ಅಂದರೆ
ಧೂಳು ದುಪ್ಪಟ್ಟು ತುಂಬ ಇದೆ. ಇಲ್ಲಿ ದನ ಕರುಗಳ ಜಾಗ ಇದು, ಸಾರ್ವಜನಿಕ ರಸ್ತೆ ಇದು. ಹಂಗಾಗಿ ಯಾವ ಥರದ ಇಲ್ಲಿ ಸೌಲಭ್ಯ ಇಲ್ಲ. ಒಂದು ಮೇನ್ ಬೇಡಿಕೆ ನಿಮ್ದು? ನಮ್ದೇನಿಲ್ಲ, ರಸ್ತೆ ಮಾಡಲಿ, ದನ ಕರು ಓಡಾಡ್ತವೆ, ಜಾನುವಾರು ದನಕರುಗಳು. ಎಷ್ಟು ವರ್ಷದಿಂದ ಕ್ರಷರ್ ಸುಮಾರು ಒಂದು 6 ವರ್ಷ ಆಯ್ತು ಕ್ರಷರ್ ಸ್ಟಾರ್ಟ್ ಆಗಿ. ಅವಾಗಿಂದನೂ ರೋಡ್ ಇಲ್ವಾ? ಏನು 1 ರೂಪಾಯಿಂದಿಲ್ಲ. ಮತ್ತೆ ಇಷ್ಟು ವರ್ಷ ಏನ್ ಮಾಡ್ತಿದ್ರಿ? ಸುಮ್ನೆ ಇದ್ರ ನೀವು? ಹಿಂಗ್ ಹೋಗ್ತಿದ್ದು ಎಲ್ಲಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ವಿ. ಎಲ್ಲಾ ಇಲಾಖೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಲೆಟರ್ ಕೊಟ್ಟಿದೀವಿ. ಯಾವ ತರದ ಇಲಾಖೆ ಕೂಡ ಯಾವ ಕೈಗೊಂಡಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಡಿ ಸಿ ಕೂಡ ಮುಂದಿನ ದಿನಗಳಲ್ಲಿ ಡಿ ಸಿ ಆಫೀಸ್ ಮುಂದೆ ಉಗ್ರ ಓಟವನ್ನ ಮಾಡ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಗಮನ ಸರಿಬೇಕು. ಇನ್ನೊಂದು, ಈಗ ಅವ್ರ ಗಣಿ ಮಾಲೀಕರುಗಳೆಲ್ಲ ಏನಂತಾರೆ? ಮಾಲೀಕ ಇನ್ನೇನಂತಾರಿ, ಆಗ್ತೀವಿ ಅಂತಾರಿ, 4 ದಿವಸ ಮಣ್ಣು ಹೊಡಿತಾರೆ, ಮತ್ತೆ ಅದೇ ರೋಡ್ ಕೆಲಸ ಅದೇ ಕೆಲಸ ಮಾಡ್ತಾರೆ ಗಣಿ ಮಾಲೀಕರು. ಅವ್ರೇನು ಏನು ಯಾವ್ದೋ ರೆಡಿ ಮಾಡ್ಕೊಂಡು ಇನ್ನು ಮುಂದೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ.